ಕೋಗಿಲು ಗ್ರಾಮದಲ್ಲಿ ಅಕ್ರಮ ಕಟ್ಟಡಗಳ ತೆರವು ವಿಚಾರ ಮುಗಿದ ಅಧ್ಯಾಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹೆಲಿಪ್ಯಾಡ್ ಬಳಿ ಪತ್ರಕರ್ತರ ಜೊತೆ ಮಾತನಾಡಿದರು. कांग्रेस पार्टी के ಕೋಗಿಲು ಗ್ರಾಮದಲ್ಲಿ ಅಕ್ರಮ ಕಟ್ಟಡ ಕಟ್ಟಿದ್ದರು, ಹೀಗಾಗಿ ತೆರವುಗೊಳಿಸಿದ್ದಾರೆ. ಸರ್ಕಾರ ಈಗಾಗಲೇ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ. ಹೀಗಾಗಿ ಅದು ಮುಗಿದು ಹೋದ ವಿಷಯ, ಚರ್ಚೆ ಬೇಡ ಎಂದರು. ಇನ್ನು ಬಿಜೆಪಿಯವರು ಕೇಂದ್ರಕ್ಕೆ ನಿಯೋಗ ಹೋಗುವ ಬಗ್ಗೆ ಅವರಿಗೆ ಕೇಳಬೇಕು. ಈ ಲೇಔಟ್ ಯಾರ ಕಾಲದಲ್ಲಾಗಿದೆ ಗೊತ್ತಿಲ್ಲ, ಬಹುಶಃ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಆಗಿರಬಹುದು ಎಂದು ಬಿಜೆಪಿ ವಿರುದ್ಧ ಆರೋಪಿಸಿದರು. ಕೋಗಿಲು ಗ್ರಾಮದಲ್ಲಿ ಅಕ್ರಮ ಕಟ್ಟಡ ಕಟ್ಟಿದ್ದರು, ಹೀಗಾಗಿ ತೆರವುಗೊಳಿಸಿದ್ದಾರೆ. ಸರ್ಕಾರ ಈಗಾಗಲೇ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ. ಹೀಗಾಗಿ ಅದು ಮುಗಿದು ಹೋದ ವಿಷಯ, ಚರ್ಚೆ ಬೇಡ ಎಂದರು. ಇನ್ನು ಬಿಜೆಪಿಯವರು ಕೇಂದ್ರಕ್ಕೆ ನಿಯೋಗ ಹೋಗುವ ಬಗ್ಗೆ ಅವರಿಗೆ ಕೇಳಬೇಕು. ಅಲ್ಲಿಗೆ ಮುಗಿದೋದ ವಿಷಯ ಅಲ್ಲ. ಅದನ್ನ ಯಾವ ರೀತಿ ನಿಮ್ಮ ಅನಿಸಿಕೆ ಏನಂದ್ರೆ ಏನು? ಬಿಜೆಪಿಯವರು ನಿಯೋಗ ಹೊರಟಿದ್ದಾರೆ ಸರ್. ಎದಕ್ಕೆ ಏನಿಲ್ಲ ಅಂದಮೇಲೆ ಅವ್ರು ಯಾಕೆ ಹೊರಟಿದ್ದಾರೆ ಏನು? ಯಾವುದ್ರೆ ಬಿಜೆಪಿಯವರು ಅಲ್ಲ, ಅದನ್ನು ಅವ್ರನ್ನೇ ಕೇಳಬೇಕಲ್ಲ. ಅದಕ್ಕೆ ಕೊಟ್ಟಾರೆ ಅವ್ರಿಗೆ ಗೊತ್ತಿರಿ, ಅದಕ್ಕೆ ಕೊಂಟಾರೆ. ಈಗ ನಮ್ಮ ಪಾರ್ಟಿ ಇತ್ತು, ಅದು ಅನಧಿಕೃತ ಅಂತ ತೆರವುಗೊಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರ್ಯಾಯವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮುಗಿದು ಅಂತ ವಿಚಾರ. ಈಗ ಮುಂದೆ ಏನು ಹೊರಿಸಿದ್ರೆ ಅದು ಇರ್ಬೋದು, ಅವ್ರ ಕಾಲ್ನಾಗ ಆಗಿರ್ಬೋದು, ಯಾರ ಕಾಲ್ನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲ್ನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗೆ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ ಅವರೇ ಮಾಡ್ತಾರೆ. ಮಾಡಿದ್ದು ನಿಜ, ಅವ್ರು ಮಾಡಿದ್ದು ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದು ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಬೇಡ, ಅದನ್ನು ಈಗ ನ್ಯಾಯಯುತವಾಗಿ ಕೊಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೊಡಲಿ, ಇದೇನು ಅವರು ತೆರವುಗೊಳಿಸಿದಾರೆ, ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನು ರಾಜಕೀಯ ಅನುಗುಣದ ಅವಶ್ಯಕತೆ ಇಲ್ಲ ರೀ ನನ್ನ ಲೆಕ್ಕದಲ್ಲಿ. ಎಷ್ಟು ತೋಟದಲ್ಲಿ ಕೆಲಸ ಮಾಡ್ತಾರೆ ಅವರು, ವೆಸ್ಟ್ ಬೆಂಗಾಲ್ದಾರ ಅಥವಾ ಬೆಂಗಾಲ್ದಾರ ಐಡೆಂಟಿಫೈ ಮಾಡೋದು ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಎರಡೂ ಇದೆ, ಮಾಡಬೇಕು. ಈಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಹೆಂಗೆ ಇಲ್ಲ ಗೊತ್ತು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಕೆಲಸ ಮಾಡಲಿ, ಯಾರು ಬೇಡ ಅಂದ್ರೆ. ಅದು ಮಾಡ್ಲಿಕ್ಕೆ ಸಾಕಷ್ಟು ಎಲೆಕ್ಷನ್ ಕಮಿಷನ್ ಅವಕಾಶ ಕೊಟ್ಟಿದ್ದಾರಲ್ಲ, ಯಾರನ್ನು ತೆಗೆದುಹಾಕ್ಬೇಕಾ, ಯಾರನ್ನ ಇಟ್ಕೋಬೇಕಂತ ಹೊಸ ರೂಲ್ಸ್ ಮಾಡಿದೆ. ಅದರಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆ, ಸೇರಿಸ್ಲಿಕ್ಕೆ ಅವಕಾಶ ಇದೆ, ಎರಡೂ ಇದೆ.